ಹಾಯ್, ನಿಮಗೆ ಇವತ್ತು ಒಂದು ಜಾಗನ ತೋರಿಸಬೇಕು ಅನ್ಕೊಂಡು ಬಂದಿದ್ದೀನಿ. ಬೇಲೂರು ಮತ್ತೆ ಹಳೆಬೀಡನ್ನ ನೋಡಿದ್ದೀರಾ. ಬೇಲೂರು ಮತ್ತೆ ಹಳೆಬೀಡು ಏನು ಫೇಮಸ್ ಅಂತ ಹೇಳಿದ್ರೆ ಹೊಯ್ಸಳರ ಕಾಲದಲ್ಲಿ ಕೆತ್ತಿರುವಂತಹ ಶಿಲ್ಪಕಲೆಗಳು ಆ ದೇವಸ್ಥಾನಗಳಿಗೆ ತುಂಬಾ ಪ್ರಸಿದ್ಧಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಅದೇ ತರ ಅದಕ್ಕೆ ಟಕ್ಕರ್ ಕೊಡುವಂತ ಇನ್ನೊಂದು ದೇವಸ್ಥಾನ ನಾನು ಚಿಕ್ಕಮಂಗ್ಳೂರಲ್ಲಿದೆ. ನೀವು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಚಿಕ್ಕಮಂಗ್ಳೂರು ಹತ್ರ ಒಂದು ತರೀಕೆರೆ ಅಂತ ಬರುತ್ತೆ. ತರೀಕೆರೆ ತಾಲೂಕಲ್ಲಿ ಒಂದು ಅಮೃತಪುರ ಅಂತ ಇದೆ. ಅಮೃತಪುರನಲ್ಲಿ ಒಂದು ಟೆಂಪಲ್ ಇದೆ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಆ ಟೆಂಪಲ್ ನೇಮ್ ಬಂದು ಅಮೃತೇಶ್ವರ ಟೆಂಪಲ್ ಅಂತ. ಈ ಟೆಂಪಲ್ ಅಲ್ಲಿ ಕೆತ್ತಿರೋ ಕೆತ್ತನೆಗಳನ್ನ ನೋಡಿದ್ರೆ ನೀವು ನಿಜವಾಗ್ಲೂ ಅನ್ಕೊಂತೀರಾ ಹಳೆಬೀಡು ಮತ್ತೆ ಏನು ಬೇಲೂರಲ್ಲಿ ಕೆತ್ತನೆಗಳಿದೆ, ಏನು ದೇವಸ್ಥಾನಗಳಿದೆ, ಅದಕ್ಕೆ ಟಕ್ಕರ್ ಕೊಡುವಂತ ಅದು ಸಮನಾಗಿ ಒಂದು ದೇವಸ್ಥಾನ ಇದೆ. ಬನ್ನಿ ಹಾಗಾದ್ರೆ ಈ ದೇವಸ್ಥಾನ ಹೇಗಿದೆ, ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನ ಸ್ವಲ್ಪ ನೋಡೋಣ. ಫಸ್ಟ್ ಆಫ್ ಆಲ್, ಈ ದೇವಸ್ಥಾನದ ಸುತ್ತ ಒಂದು ದೊಡ್ಡ ಕಾಂಪೌಂಡ್ ಬರುತ್ತೆ. ಈ ದೊಡ್ಡ ಕಾಂಪೌಂಡ್ ಮೇಲೆ ಒಂದೊಂದು ಕಲಾಕೃತಿಗಳನ್ನ ಇಡ್ತಾ ಬಂದಿದ್ದಾರೆ. ಈ ಒಂದೊಂದು ಕಲಾಕೃತಿಗಳು ಸಹ ಒಂದೊಂದು ಸ್ಟೋರಿನ ಹೇಳುತ್ತೆ ಅಂತಾನೆ ಹೇಳ್ಬಹುದು. ಮತ್ತೆ ಈ ದೇವಸ್ಥಾನದ ಎಂಟ್ರೆನ್ಸ್ ವಿಷಯಕ್ಕೆ ಬಂದ್ರೆ ನಾವೇನು ಹಳೆಬೀಡಲ್ಲಿ ನೋಡ್ತೀವಿ ಸೇಮ್ ಎಂಟ್ರೆನ್ಸ್ ಬರುತ್ತೆ. ಈ ದೇವಸ್ಥಾನನ ಕ್ರಿಸ್ತಶಕ 1196ರಲ್ಲಿ ನಮ್ಮ ಹೊಯ್ಸಳರ ರಾಜನಾದಂತಹ 2ನೇ ವೀರಬಲ್ಲಾಳ ಅನ್ನೋ ನಡಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಮತ್ತೆ ಈ ದೇವಸ್ಥಾನನ ಹೇಗೆ ಕಟ್ಟಿದ್ದಾರೆ ಅಂತ ಕೇಳಿದ್ರೆ, ನಾವು ಏನ್ ಇವಾಗ ಇಂಟರ್ಲಾಕ್ ಸಿಸ್ಟಮ್ ಅಂತ ಕರಿತೀವಿ, ಅದೇ ತರ ಆಗಿನ ಕಾಲದಲ್ಲಿ ಎಲ್ಲಾ ದೇವಸ್ಥಾನಗಳನ್ನು ಒಂದು ಕಲ್ ಮೇಲೆ ಕಲ್ನ ಜೋಡಿಸ್ತಾ ದೇವಸ್ಥಾನನ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಈ ದೇವಸ್ಥಾನದಲ್ಲಿ 52 ಪಿಲ್ಲರ್ಸ್ ಇದೆ, 43 ಗೋಪುರಗಳಿದೆ. ಆ ಎಲ್ಲಾ ಪಿಲ್ಲರ್ಸ್ಗಳು ನಾವೇನು ಹಳೆಬೀಡಲ್ಲಿ ನೋಡ್ತೀವಿ ಸೇಮ್ ಅದೇ ತರ ಕಾಣಿಸುತ್ತೆ. ಮತ್ತೆ ಈ ದೇವಸ್ಥಾನದಲ್ಲಿ ಆ ಪಿಲ್ಲರ್ಸ್ ಮತ್ತೆ ಏನ್ ಕೆತ್ತನೆಗಳ ಜೊತೆಗೆ ನಾವು ಇನ್ನ ಹಳೆ ಕಾಲದ ಶಾಸನಗಳನ್ನ ಸಹ ನೋಡಬಹುದು. ಯಾರ್ಯಾರೆಲ್ಲ ಈ ಐತಿಹಾಸಿಕ ಸ್ಥಳಗಳನ್ನ ನೋಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀರಾ, ಈ ಪ್ಲೇಸ್ ನ ವಿಸಿಟ್ ಮಾಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.